ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsapublic.com ಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಬೈಕ್ನ ಕುರಿತಾದ ಒಂದು ಶಾಕಿಂಗ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಒಂದು 2 ಸ್ಟ್ರೋಕ್ ಎಂಜಿನನ್ನು ಒಂದು 1996ರಲ್ಲಿ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರು ಅಂತ. ಸೊ ಅಂದರೆ ಒಂದು RX100 ಬೈಕ್ ಆಗಿರ್ಬೋದು, ಸುಜುಕಿ, ಕವಾಸ್ಕಿ, ಒಂದು ಯಾವ ಒಂದು ಬೈಕ್ಗಳಿಗೆ ಒಂದು 2 ಸ್ಟ್ರೋಕ್ ಎಂಜಿನ್ ಇತ್ತು ಆ ಒಂದು ಬೈಕ್ಗಳ ಪ್ರೊಡಕ್ಷನನ್ನು 1996 ಅಂದರೆ ಒಂದು 15ರಿಂದ 20 ವರ್ಷಗಳ ಹಿಂದೆ ಬ್ಯಾನ್ ಮಾಡಿದರು. ಸೊ ಅವಾಗಿಂದ ಒಂದು ಹೊಸ ಬೈಕ್ಗಳ ಒಂದು ಪ್ರೊಡಕ್ಷನ್ ಇಲ್ಲ ಅಂತ ಹೇಳ್ಬೋದು. ಬಟ್ ಇದುವರೆಗೂ ಒಂದು RX100 ಆಗಿರ್ಬೋದು, ಸುಜುಕಿ ಆಗಿರ್ಬೋದು, ಆ ಒಂದು ಬೈಕ್ಗಳಿಗೆ ತುಂಬ ಅಂದರೆ ತುಂಬ ಬೇಡಿಕೆ ಇದೆ. ನಿಮ್ಮ ಹತ್ರ ಏನಾದರೂ ಒಂದು RX100 ಬೈಕು ಅಥವಾ ಸುಜುಕಿ ಬೈಕು, ಆಮೇಲೆ ಕವಾಸ್ಕಿ ಥರ ಬೈಕ್ಸ್ಗಳಿದ್ದು ಅಂತಂದರೆ ನಿಮಗೆ ಏನಿಲ್ಲ ಅಂದರೂ ಒಂದು 30ರಿಂದ 40 ಸಾವಿರ ರೂಪಾಯಿ ಮಿನಿಮಮ್ ಪ್ರೈಸಲ್ಲಿ ನಿಮಗೆ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಒಂದು ಶಾಕಿಂಗ್ ಮಾಹಿತಿ ಏನಪ್ಪ ಅಂದರೆ, ಒಂದು ಕಳೆದ ಒಂದು ವಾರ 15 ದಿವಸಗಳಿಂದ ಒಂದು ತುಂಬ ನ್ಯೂಸ್ ಆಗ್ತಾ ಇದೆ. ಒಂದು ಇನ್ನೇನು ಏಪ್ರಿಲ್ ನಂತರ ಈ ಒಂದು 2 ಸ್ಟ್ರೋಕ್ ಎಂಜಿನ್ ಬೈಕ್ಗಳನ್ನು ಒಂದು ಭಾರತದಲ್ಲಿ ಬ್ಯಾನ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದು RTO ಕಡೆಯಿಂದ ಒಂದು ಹೇಳಿಕೆಯನ್ನು ಬಂದಿದೆ ಅಂತ ನ್ಯೂಸಲ್ಲಿ ನಾನು ತುಂಬ ಸರಿ ನೋಡಿದ್ದೀನಿ. ಸೊ ಇದರಿಂದ ತುಂಬ ಒಂದು ವಿರೋಧ ಕೂಡ ವ್ಯಕ್ತ ಆಗಿದೆ. ಯಾಕಂದರೆ ಒಂದು 15ರಿಂದ 20 ವರ್ಷದವರೆಗೂ ಒಂದು ತಮ್ಮ ಒಂದು ಬೈಕ್ಗಳನ್ನು ಒಂದು ಸಾಮಾನ್ಯ ಜನರು ಕಾಯ್ದುಕೊಂಡು ಬಂದಿದ್ದಾರೆ. ಒಂದು RX100ಗೆ ತುಂಬ ಒಂದು ಬೆಲೆ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಒಂದು ಸ್ಟೈಲಿಶ್ ಆಗಿ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಆ ಒಂದು ಬೈಕ್ಗಳನ್ನ ಸಡನ್ನಾಗಿ ಬ್ಯಾನ್ ಮಾಡಿದರೆ ಏಪ್ರಿಲ್ ನಂತರ ನಿಮ್ಮ ಒಂದು ಬೈಕ್ಗಳು ಒಂದು ರೋಡ್ ಮೇಲೆ ಬರುವ ಹಾಗಿಲ್ಲ. ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಶಬ್ದ ಮಾಲಿನ್ಯ ಅಂತ ಹೇಳ್ಬೋದು, ಆಮೇಲೆ ಒಂದು ಸೇಫ್ಟಿ ಸೇಫ್ಟಿ ಇಲ್ಲ ಅಂತ ಹೇಳ್ಬೋದು. ಸೊ ಇನ್ನೊಂದು ಹಲವಾರು ಕಾರಣಗಳಿಂದ ಒಂದು ಬೈಕ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ಒಂದು ಬೈಕ್ಗಳು ಬ್ಯಾನ್ ಆಗುತ್ತೆ ಅಂತ ನೋಡೋದಾದರೆ, ನಿಮ್ಮ ಹತ್ರ ಏನಾದರೂ ಒಂದು ಯಮಹಾ RX100 ಅಥವಾ RX135 ಅಥವಾ RXZ ಬೈಕ್ ಇದ್ದರೆ, ಅಥವಾ ಕೈನೆಟಿಕ್ ಹೊಂಡಾ ಬೈಕ್ ಇದ್ದರೆ, ಅಥವಾ ಕವಾಸ್ಕಿ ಬಜಾಜ್ ಎಂಡ್ರೋ, ನಂತರ ಒಂದು ಬಜಾಜ್ ಚೇತಕ್, ಸುಜುಕಿ ಶೋಗನ್ ಶಾಲೋನ್, ಆಮೇಲೆ ಸುಜುಕಿ ಮ್ಯಾಕ್ಸ್ 100R ಮತ್ತು HD ರೋಡ್ ಕಿಂಗ್ 250 ಅಥವಾ 350 ಈ ಒಂದು ಬೈಕ್ಗಳು ನಿಮ್ಮ ಹತ್ರ ಏನಾದರೂ ಇತ್ತು ಅಂತಂದರೆ ಏಪ್ರಿಲ್ 1ರ ನಂತರ ಈ ಒಂದು ಬೈಕ್ಗಳು RTO ಒಂದು ಬ್ಯಾನ್ ಮಾಡುವ ಒಂದು ಎಲ್ಲ ಸಾಧ್ಯತೆಗಳಿದೆ. ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇರೋ ಬೈಕ್ಗಳನ್ನು ರೋಡ್ ಮೇಲೆ ಓಡಿಸೋ ಹಾಗಿಲ್ಲ ಅಂತಂದರೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಗೇನು ಅನಿಸುತ್ತೆ ಈ ಒಂದು ಬೈಕ್ಗಳನ್ನ ಬ್ಯಾನ್ ಮಾಡ್ತಾ ಇರೋದ್ರಿಂದ? ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಒಂದು ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದೆ ನೋಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.